ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ತುಂಬಾ ಹೆಲ್ತಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನುಗ್ಗೆ ಸೊಪ್ಪಿನ ಪಲ್ಯ ಆರೋಗ್ಯಕ್ಕಂತೂ ತುಂಬಾ ಬೆನಿಫಿಟ್ ಇದೆ, ಐರನ್ ಕಂಟೆಂಟ್ ಇರೋದ್ರಿಂದ. ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಒಂದು ಬಾಣಲೆನ ಇಟ್ಟಿದ್ದೇನೆ. ಬಾಣಲೆ ಕಾಯ್ದಿದ ನಂತರ ಒಂದು 25 ಗ್ರಾಮ್ಸ್ ಆಗೋಷ್ಟು ಕಡಲೆಕಾಯಿ ಬೀಜನ ತೊಗೊಂಡಿದ್ದೇನೆ. ಆದಷ್ಟು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾದ್ಮೇಲೆ ಸಿಪ್ಪೆನೆಲ್ಲ ತೆಗೆದು ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಅದೇ ಬಾಣಲಿಗೆ ನಾನಿಲ್ಲೊಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಕಾಯ್ದಿದ ನಂತರ ಈ ರೀತಿ ಒಂದು ಬೆಳ್ಳುಳ್ಳಿ ಗಡ್ಡೆ ಬರುತ್ತೆ ಅಲ್ವಾ, ಅದನ್ನೆಲ್ಲ ಸಿಪ್ಪೆ ತೆಗೆದು ಚೆನ್ನಾಗಿ ಈ ರೀತಿ ಜಜ್ಜಿಟ್ಕೊಂಡಿದ್ದೇನೆ. ಪೇಸ್ಟ್ ಹಾಕೋಬಾರ್ದು, ಜಜ್ಜಿಟ್ಟಿರೋಂಥ ಬೆಳ್ಳುಳ್ಳಿನೇ ಹಾಕಬೇಕು, ಆಗಲೇ ರುಚಿ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಪಲ್ಯಗೆ. ಅದ್ರ ಜೊತೆಗಿನಲ್ಲೇ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೇನೆ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ನುಗ್ಗೆ ಸೊಪ್ಪು ಒಂದು ಸಣ್ಣ ಕಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟು ಖಾರ ಬೇಕೋ ಅಷ್ಟು ತೊಗೊಂಡಿದ್ದೇನೆ. ಜೊತೆಯಲ್ಲಿ ಕರಿಬೇವಿನ ಎಲೆನ ಸಹ ತೊಗೊಂಡಿದ್ದೇನೆ. ಮೀಡಿಯಮ್ ಸೈಜಿನ 2 ಈರುಳ್ಳಿ. ಬೆಳ್ಳುಳ್ಳಿ ಆದಷ್ಟು ಕಲರ್ ಚೇಂಜ್ ಆದಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು, 1 ಬೈ 1 ಆಗಿ. ಮೊದಲೇ ಹಾಕಿದ್ರೆ ಬೆಳ್ಳುಳ್ಳಿ ಸರಿಯಾಗಿ ಬೇಯೋದಿಲ್ಲ ಅಲ್ವ, ಹಾಗಾಗಿ. ಈಗ ನೋಡಿ, ಈರುಳ್ಳಿ ಸಹ ಒಂದು 50% ಬೆಂದಿದೆ. ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು ಸಣ್ಣ ಕಟ್ಟಾಗುವಷ್ಟೇ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೇನೆ. ಆದಷ್ಟು ಬರೀ ಎಲೆ ಇರೋದಂಥದ್ದೇ ಆರಿಸ್ಕೊಂಡು ಹಾಕ್ಕೊಂಡಿದ್ದೇನೆ. ಮಕ್ಕಳಿಗೆ ತಿನ್ನುವಾಗ ಬ್ಯಾಗ್ ಸಿಗಬಾರ್ದಲ್ವ, ಕಡ್ಡಿ ಎಲ್ಲ ಸಿಗದ್ರೆ ಅವರು ತಿನ್ನೋದಿಲ್ಲ, ಹಾಗಾಗಿ ಬರೀ ಎಲೆನೇ ಹಾಕ್ಕೊಂಡಿದ್ದೇನೆ. ಒಂದು 2 ನಿಮಿಷ ಕಾಲ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ನುಗ್ಗೆ ಸೊಪ್ಪಿನಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ ಅಲ್ವಾ, ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿದಾಗ ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಆಮೇಲೆ ಅದಾದ ನಂತರ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೇನೆ. ನೀರು ಅವಶ್ಯಕತೆ ಇರೋದಿಲ್ಲ, ಹಾಗೆ ಬೇಯುತ್ತೆ ನುಗ್ಗೆ ಸೊಪ್ಪು. ಬಟ್ ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ಕಡ್ಡಿ ಏನಾದರೂ ರಿಮೈನಿಂಗ್ ಇದ್ದರೆ ಅದನ್ನು ಬೇಯಲಿ ಅನ್ನೋ ಕಾರಣಕ್ಕೆ ನೀರನ್ನ ಬಳಸ್ತಾ ಇದ್ದೇನೆ. ಒಂದು 2 ನಿಮಿಷ ಕಾಲ ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ದೇನೆ ನೋಡಿ ಸೊಪ್ಪನ್ನು. ಈಗ ನಾನು ಹಾಕಿರೋ ನೀರನ್ನ ಸಹ ಅಷ್ಟೇ ಎಲ್ಲ ಅಬ್ಸರ್ವ್ ಆಗಿದೆ ಅಲ್ಲ. ಈ ಸಮಯದಲ್ಲಿ ನಾನು ಕಡಲೆಕಾಯಿ ಪುಡಿನ ಹಾಕ್ತಾ ಇದ್ದೇನೆ. ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನ ಸೇರಿಸ್ತಾ ಇದ್ದೇನೆ. ನೋಡಿ, ತುಂಬ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು, ತುಂಬ ಫೈನಾಗಿ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ತರಿಯಾಗಿ ತಿಂದಾಗ ಬಾಯಿಗೆ ಸಿಕ್ಕಿದಾಗ ತುಂಬಾ ರುಚಿ ಕೊಡುತ್ತೆ ನುಗ್ಗೆ ಸೊಪ್ಪು ಜೊತೆಗೆ. ಕಡಲೆಕಾಯಿ ಬೀಜನಲ್ಲೂ ತುಂಬಾ ಐರನ್ ಕಂಟೆಂಟ್ ಇರೋದ್ರಿಂದ 2 ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀವು ನುಗ್ಗೆ ಸೊಪ್ಪಿಗೆ ತುಂಬ ಕಡೆ ಕಾಯಿ ತುರಿನ ಬಳಸ್ತಾರೆ, ಬಟ್ ಕಡಲೆಕಾಯಿ ಬೀಜ ಹಾಕಿ ತುಂಬ ಅಂದರೆ ತುಂಬಾ ರುಚಿ ಇರುತ್ತೆ. ಪ್ಲಸ್ ಏನು ಗೊತ್ತಾ, ನುಗ್ಗೆ ಸೊಪ್ಪಿನಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತಲ್ಲ, ಅದು ಕಡಲೆಕಾಯಿ ಬೀಜ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ತುಂಬ ರುಚಿಯಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸೊ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋನಲ್ಲಿ. ಅಂಟಿಲ್ ದೆನ್, ಬೈ ಫ್ರಮ್ ಯು ದೇವಕಿ.